ಅಮ್ಮಮ್ಮ ಅಕ್ಕಿ ಇಲ್ಲಿಲ್ಲ, ಇಲ್ಲಿದೆ. ಅದು ನನಗೆ ಗೊತ್ತಿಲ್ವಾ? ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಕೆಳಗೆ ಬಿದ್ದಿರೋ ಅಕ್ಕಿಗಳ ಮೇಲೆ ಕೆತ್ತಾಕ್ತಾ ಇದ್ದೀನಿ. ಇದೇನಿದು? ಇಷ್ಟೊತ್ತು ಮಾಡ್ಬಿಟ್ಟಲ್ಲ, ಊಟ ಗೊತ್ತಾಯ್ತು, ನಡೀರಿ. ಇಲ್ಲ ಅಮ್ಮಮ್ಮ, ಪಂಚಾಯತಿ ಮುಖ್ಯಸ್ಥರು ಯಾರೋ ಬರ್ತಿದ್ದಾರೆ, ಅವ್ರ ಜೊತೆ ಊಟ ಮಾಡ್ತೀವಿ. ಅವ್ರು ಬಂದ್ರೆ ಕಳಿಸ್ಕೊಡಿ. ಆಯ್ತು. ಈ ಪಂಚಾಯತಿ ಕಟ್ಟೋರು ಯಾವಾಗ ಬರ್ತಾರೋ, ನಾವ್ ಯಾವಾಗ ಊಟ ಮಾಡೋದು? ಅಮ್ಮ, ಅಯ್ಯೋ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಬನ್ನಿ ಬನ್ನಿ ಬನ್ನಿ. ಬನ್ನಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ. ಇಡೀ ಊರಿಗೆ ನ್ಯಾಯ ಹೇಳೋರು ನಮ್ಮನೆ ಊಟಕ್ಕೆ ಬರ್ತೀರಾ ಅಂದ್ರೆ ಈ ಮನೆ ಗೌರವ ಎಲ್ಗೋ ಹೊರಟೋಯ್ತು. ಪಂಚಾಯತಿ ಕಟ್ಟೆಯಲ್ಲಿ ಕೂರಬೇಕಾದ ನೀವು ನಮ್ಮನೆ ಊಟಕ್ಕೆ ಬರ್ತೀರಾ ಅಂದ್ರೆ ಖುಷಿಯಲ್ಲೇ ನಿಮ್ಮ ಮನೆಗೆ ಕೃಷ್ಣ ಬಂದಾಗೆ. ಬನ್ನಿ ಬನ್ನಿ ಬನ್ನಿ. ಇಡೀ ಹತ್ತೂರ್ಗೆ ಮುಖ್ಯಸ್ಥರು ನೀವು. ನಿಮ್ಮಂತಾರು ನಮ್ಮ ಮನೆಗೆ ಬರೋದು ಏಳೇಳು ಜನ್ಮದ ಪುಣ್ಯ ಮಾಡಿದಾಗೆ. ಅಮ್ಮಮ್ಮ, ಏನಿದು? ಇಷ್ಟೊಂದು ಹೊರಗಡೆ ಬಂದಿಯಲ್ಲ? ಯಾರನ್ನ ಭಿಕ್ಷುಕ ಅಂತ ಇರೋದು? ಅವರು ಸ್ವಾಮೀಜಿ, ಬಾಬನ 3ನೇ ಅವತಾರ. ಅಂಥವ್ರು ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ನೋಡು, ನಿನ್ಗೆ ಇಷ್ಟ ಇದ್ರೆ ಹೇಳ್ಬಿಡು, ನೀನೇ ಕಳಿಸ್ಬಿಡ್ತೀನಿ. ಹಾಗೆ ಹೀಗೆ ಅಂತ ಅವಮಾನ ಮಾಡೋದು ಚೆನ್ನಾಗಿರೋದಿಲ್ಲ. ಸ್ವಾಮೀಜಿ, ಬನ್ನಿ ಹೋಗೋಣ. ಒಂದ್ ನಿಮಿಷ ಇರಪ್ಪ. ಮನೆ ಹತ್ರ ಹಸು ಅಂತ ಬಂದವ್ರನ್ನ ಹಾಗೆ ಕಳ್ಸೋ ತಪ್ಪಲ್ವಾ? ಯಾಕೆ ಹಾಕ್ಬಾರ್ದು? ಅನ್ನಕ್ಕೆ ಭೇದ ಇಲ್ಲ, ಇನ್ನು ಅನ್ನ ಹಾಕೋದು ಯಾಕೆ ಭೇದ ಭಾವ? ಇವನು ನಮ್ಮ ಹತ್ರ ಬೇಡ್ತಾನೆ, ನಾವು ಇನ್ನೊಬ್ರ ಹತ್ರ ಬೇಡ್ತೀವಿ. ಒಟ್ನಲ್ಲಿ ಎಲ್ರು ಒಂದಲ್ಲ ಅವನ ಹತ್ರ ಬೇಡೋರೇನೆ. ಅಮ್ಮಮ್ಮ, ನಿಮ್ ಹತ್ರ ಇರೋದನ್ನ ಕೊಟ್ಟು ನೋಡಿ, ಅದ್ರ ಮಜಾ ಬೇರೆ. ಅದನ್ನೇ 4 ಜನ ಜೊತೆ ಹಂಚ್ಕೊಂಡು ನೋಡಿ, ಅದ್ರಲ್ಲಿ ಸಿಗೋ ಸುಖಾನೇ ಬೇರೆ. ನೀವು ಒಳಗಡೆ ಪಾಪ. ನನ್ನ ವಯಸ್ಸಿಗಿರಬೇಕಾದ ವಿವೇಕ, ಅನುಭವ ನಿನಗಿದೆ. ಅದಕ್ಕೆ ಆ ದೇವರು ನಿನ್ನ